ದಶಕಗಳ ಕಾಲ ಕಷ್ಟಪಟ್ಟು ದುಡಿದು ಉಳಿತಾಯ ಮಾಡಿ ಕಟ್ಟಿದ ಮನೆ ಇದ್ದಕ್ಕಿದ್ದಂತೆ ಅಕ್ರಮ ಅಂತ ಆಗ್ಬಿಟ್ರೆ ಅಲ್ಲಿ ವಾಸ ಮಾಡೋರ ಗತಿ ಏನು? ನೀರಿನ ಕನೆಕ್ಷನ್, ವಿದ್ಯುತ್ ಕನೆಕ್ಷನ್, ಆಧಾರ್ ಕಾರ್ಡ್, ವೋಟರ್ ಐಡಿ ಎಲ್ಲವನ್ನೂ ಕೊಟ್ಟಿರುವ ಸರ್ಕಾರವೇ ಈಗ ನಿಮ್ಮನೆ ಸರ್ಕಾರದ ಭೂಮಿಯಲ್ಲಿದೆ, ಖಾಲಿ ಮಾಡಿ ಅಂತಂದ್ರೆ ಅವರೆಲ್ಲ ಎಲ್ಲಿಗೆ ಹೋಗಬೇಕು? ದೆಹಲಿಯ ಓಕ್ಲಾ ಪ್ರದೇಶದ ಬಾಟ್ಲಾ ಹೌಸ್ನಲ್ಲಿ ವಾಸ ಮಾಡುವ ಸಾವಿರಾರು ಜನ ಭಯಭೀತರಾಗಿದ್ದಾರೆ. ಸೋಮವಾರ ಅವರಿಗೆಲ್ಲ ಡಿಡಿಎ ದೆಹಲಿ ಅಭಿವೃದ್ಧಿ ಪ್ರಾಧಿಕಾರ ನೋಟಿಸ್ ನೀಡಿದೆ. ಜೂನ್ 11ರ ಒಳಗೆ ತಮ್ಮ ಫ್ಲಾಟ್ಗಳನ್ನು ಅವರೆಲ್ಲ ಖಾಲಿ ಮಾಡಬೇಕು, ಇಲ್ಲದೇ ಇದ್ರೆ ಬುಲ್ಡೋಸರ್ ಓಡತ್ತೆ ಮತ್ತು ಜೀವ ಆಸ್ತಿ ನಷ್ಟಕ್ಕೆ ಅವರೇ ಹೊಣೆಗಾರರಾಗ್ತಾರೆ. ಅವರಿಗೀಗ ಊಟ ಸೇರ್ತಿಲ್ಲ, ನಿದ್ದೆ ಬರ್ತಿಲ್ಲ, ಅವರು ಚಿಂತಿತರಾಗಿದ್ದಾರೆ, ದುಃಖಿತರಾಗಿದ್ದಾರೆ. ಯಾಕಂದ್ರೆ ಅವರು ಬಹಳ ಕಷ್ಟದಿಂದ ಚಿನ್ನವನ್ನ ಮಾರಾಟ ಮಾಡಿ ಹಾಗೂ ಹೀಗೂ ಹಣ ಉಳಿಸಿ ಸಾಲ ಪಡೆದು ಮನೆಗಳನ್ನ ಖರೀದಿ ಮಾಡಿದ್ರು. ಈಗ ಇದ್ದಕ್ಕಿದ್ದಂತೆ ಈ ಭೂಮಿ ಡಿಡಿಎಗೆ ಸೇರಿದೆ ಅಂತ ಆದೇಶ ಬಂದಿದೆ. ಅದು ಅಕ್ರಮ ನಿರ್ಮಾಣ ಅಂತ ಹೇಳಲಾಗ್ತಿದೆ. ಅಲ್ಲಿ ಜನ 50ರಿಂದ 60 ವರ್ಷಗಳಿಂದ ವಾಸ ಮಾಡ್ತಿದ್ದಾರೆ. ಹಲವು ಪ್ರಶ್ನೆಗಳಿದ್ದಿವೆ. ಆದರೆ ಸುಪ್ರೀಂ ಕೋರ್ಟ್ ಸ್ವತಃ ಆದೇಶ ನೀಡಿದಾಗಿನಿಂದ ಪರಿಹಾರ ಸಿಗುವ ಸಾಧ್ಯತೆ ಕಡಿಮೆ. ಆದರೆ ಅವರೆಲ್ಲರಿಗೂ ಈಗ ಒಂದು ಸಮಾಧಾನದ ಸುದ್ದಿ ಅಂದ್ರೆ ಅವರ ಮರುಪರಿಶೀಲನಾ ಅರ್ಜಿಯನ್ನ ವಿಚಾರಣೆ ಮಾಡೋಕೆ ಸುಪ್ರೀಂ ಕೋರ್ಟ್ ಒಪ್ಪಿದೆ. ಡಿಡಿಎ ವಿಚಾರಣೆ ನಡೆಸಿದ ನಂತರ ಆ ಪ್ರದೇಶವನ್ನ ಖಾಲಿ ಮಾಡುವಂತೆ ಆದೇಶ ನೀಡಲಾಯಿತು. ಇದು ಯಾವುದೇ ರೀತಿಯಲ್ಲಿ ಸಮರ್ಥನೀಯವಲ್ಲ. ಈ ಬಗ್ಗೆ ವಿಚಾರಣೆ ನಡೆಸಬೇಕೆಂಬ ಕೋರಿಕೆಯನ್ನು ಮನ್ನಿಸಿರುವ ಸುಪ್ರೀಂ ಕೋರ್ಟ್ ವಿಷಯವನ್ನ ವಿಚಾರಣೆ ಮಾಡೋಕೆ ಒಪ್ಪಿಕೊಂಡಿದೆ. ಒಂದ್ ಕಡೆ ಯುಪಿ ನೀರಾವರಿ ಇಲಾಖೆ ಬಾಟ್ಲಾ ಹೌಸ್ನ ಮುರಾಡಿ ರಸ್ತೆ ಪ್ರದೇಶದಲ್ಲಿ ನೋಟಿಸ್ಗಳನ್ನ ಹಾಕಿದೆ. ಅದರ ಹಿಂದೆನೇ ಡಿಡಿಎ ನೋಟಿಸ್ಗಳನ್ನ ಹಾಕಿದೆ. ಸುಪ್ರೀಂ ಕೋರ್ಟ್ ಆದೇಶದಲ್ಲಿ ಆ ಭೂಮಿ ಡಿಡಿಎಗೆ ಸೇರಿದೆ ಅಂತ ಬರೆಯಲಾಗಿದೆ. ಕೆಲವು ಭೂಮಿಯಲ್ಲಿ ಅಕ್ರಮ ಒತ್ತುವರಿ ಇದೆ ಮತ್ತು ಆ ಒತ್ತುವರಿಯನ್ನ ತೆರವುಗೊಳಿಸಬೇಕು ಅಂತ ಹೇಳಲಾಗಿದೆ. ಸುಪ್ರೀಂ ಕೋರ್ಟ್ನ ಮಾರ್ಗಸೂಚಿ ಅಂತಂದ್ರೆ ಬುಲ್ಡೋಸರ್ ಬಳಸಬೇಕಾದ್ರೆ ಅದಕ್ಕೂ ಮೊದಲು 15 ದಿನಗಳ ನೋಟಿಸ್ ನೀಡಬೇಕು. ಆದ್ರಿಂದ 15 ದಿನಗಳ ನೋಟಿಸ್ ಹಾಕಲಾಗಿದೆ. ಈ ವಿಷಯದಲ್ಲಿ ಏನ್ ಮಾಡಬೇಕು ಅಂತ ಜನರಿಗೆ ಅರ್ಥ ಆಗ್ಲಿಲ್ಲ. ಅವರೆಲ್ಲರೂ ಹಿರಿಯ ವಕೀಲರಾದ ಕಪಿಲ್ ಸಿಬಲ್ ಬಳಿಗೆ ಹೋದ್ರು. ಅವರ ಪರವಾಗಿ ವಾದ ಮಂಡಿಸೋಕೆ ಕಪಿಲ್ ಸಿಬಲ್ ಒಪ್ಕೊಂಡಿದ್ದಾರೆ. ಬುಲ್ಡೋಸರ್ ಕಾರ್ಯಾಚರಣೆಗೆ ತಡೆ ಸಿಕ್ಕರೆ ಅಲ್ಲಿ ವಾಸ ಮಾಡುವ ಜನ ನೆಮ್ಮದಿಯ ನಿಟ್ಟುಸಿರು ಬಿಡ್ತಾರೆ. ಕೆಲ ಮಹಿಳೆಯರು ತಮಗೆ ಚಿಕ್ಕ ಮಕ್ಕಳಿದ್ದಾರೆ, ಎಲ್ಲಿ ಹೋಗೋದು ಅನ್ನೋ ಪ್ರಶ್ನೆ ಕೇಳ್ತಿದ್ದಾರೆ. ಇಲ್ಲಿರುವ ಜನ ಬಹಳ ಕಷ್ಟಪಟ್ಟು ಮನೆ ಖರೀದಿ ಮಾಡಿದ್ರು. ಅಲ್ಲಿನ ಮನೆಗಳ ಬೆಲೆ ಕೋಟಿಗಳಿಗಿಂತ ಹೆಚ್ಚು. ಕೆಲ ಮನೆಗಳ ಬೆಲೆ ಕೋಟಿ, 2 ಕೋಟಿ, 3 ಕೋಟಿ ರೂಪಾಯಿವರೆಗೆ ಇರುತ್ತೆ. ಫ್ಲಾಟ್ಗಳ ಬೆಲೆ 50 ಲಕ್ಷ, 60 ಲಕ್ಷ, 70 ಲಕ್ಷ ಇದೆ. ಇಲ್ಲಿ 50 ವರ್ಷಗಳಿಂದ ವಾಸ ಮಾಡೋರು ಇದ್ದಾರೆ. ಒಂದೇ ಫ್ಲಾಟ್ ಅನ್ನ ಹಲವು ಬಾರಿ ಮಾರಾಟ ಮಾಡಲಾಗಿದೆ. ಆದ್ರಿಂದ ಜನ ಅದನ್ನ ಅಕ್ರಮ ಅಂತ ಭಾವಿಸಿರ್ಲಿಲ್ಲ. ಅದು ಅಕ್ರಮವಾಗಿದ್ರೆ ವಿದ್ಯುತ್ ಮೀಟರ್ ಅನ್ನ ಹೇಗೆ ಅಳವಡಿಸಲಾಯಿತು? ನೀರಿನ ಬಿಲ್ಗಳನ್ನ ನೀಡಲಾಗುತ್ತೆ. ನೀರಿನ ಮೀಟರ್ ಅಳವಡಿಸಲಾಗಿದೆ, ರಸ್ತೆ ನಿರ್ಮಿಸಲಾಗಿದೆ, ಒಳಚರಂಡಿ ಹಾಕಲಾಗಿದೆ, ಮನೆ ತೆರಿಗೆ ಪಾವತಿ ಮಾಡಲಾಗುತ್ತೆ, ಆಧಾರ್ ಕಾರ್ಡ್ ಮಾಡಲಾಗಿದೆ, ಮತದಾರರ ಗುರುತಿನ ಚೀಟಿಯನ್ನು ಮಾಡಲಾಗಿದೆ. ಎಲ್ಲವನ್ನೂ ಮಾಡಿರುವ ಸರ್ಕಾರವೇ ಈಗ ಭೂಮಿ ತನ್ನದು ಮತ್ತದನ್ನ ಖಾಲಿ ಮಾಡಿ ಅಂತ ಹೇಳ್ತಿದೆ. ಹಾಗಾದ್ರೆ ಅದು ಅವರ ಜಮೀನಾಗಿದ್ರೆ ಅವ್ರು 40 ವರ್ಷ 50 ವರ್ಷಗಳಿಂದ ಯಾಕೆ ಅದರ ಬಗ್ಗೆ ಪ್ರಸ್ತಾಪ ಮಾಡಿರ್ಲಿಲ್ಲ? ಆದ್ರೆ ತೀರ್ಪು ಸುಪ್ರೀಂ ಕೋರ್ಟ್ ನದ್ದಾಗಿತ್ತು. ಆದ್ರೆ ಈಗ ಸುಪ್ರೀಂ ಕೋರ್ಟ್ ವಿಚಾರಣೆಗೆ ಒಪ್ಪಿದೆ. ಜೂನ್ 11ರ ಮೊದಲು ತಡೆಯಾಜ್ಞೆ ಸಿಕ್ಕರೆ ಅದು ಸಮಾಧಾನಕರ ವಿಷಯ ಆಗುತ್ತೆ. ತಡೆಯಾಜ್ಞೆ ಸಿಗದೆ ಇದ್ರೆ ಅವರು ತಮ್ಮ ಮನೆಗಳನ್ನ ಖಾಲಿ ಮಾಡಬೇಕಾಗತ್ತೆ. ಇದು ಸರಿಯಾದ ಭೂಮಿ ಅಂತ ನಾವು ಭಾವಿಸಿ ಇಲ್ಲಿ ಖರೀದಿ ಮಾಡಿದ್ವಿ. ಹೀಗೇನಾದ್ರೂ ಸಂಭವಿಸಬಹುದು ಅಂತ ಯಾವತ್ತಿಗೂ ಯೋಚನೆ ಮಾಡಿರ್ಲಿಲ್ಲ. ಪರಿಸ್ಥಿತಿ ಬಹಳ ಕೆಟ್ಟದಾಗಿದೆ ಅಂತೆಲ್ಲ ಜನ ತಮ್ಮ ನೋವನ್ನ ತೋಡ್ಕೊಳ್ತಿದ್ದಾರೆ. ಈಗ ಮನೆಯನ್ನ ನಮ್ಮಿಂದ ಕಿತ್ಕೊಂಡ್ರೆ ನಾವೆಲ್ಲಿಗೆ ಹೋಗೋದು? ಈ ಸರ್ಕಾರ ಯಾಕೆ ಯೋಚನೆ ಮಾಡ್ತಿಲ್ಲ? ಅವರು ಪ್ರತಿಯಾಗಿ ಮನೆಯನ್ನು ಕೂಡ ನೀಡ್ತಿಲ್ಲ ಅಂತಿದ್ದಾರೆ ಇಲ್ಲಿನ ಜನ. ಈ ಗದ್ದಲ ಇದ್ದಕ್ಕಿದ್ದಂತೆ ಸಂಭವಿಸ್ತಿದೆಯಂತೆ. ಇದು ಯಾಕೆ ನಡೀತಿದೆ? ನನಗದನ್ನ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯವಾಗ್ತಿಲ್ಲ. ಮತ್ತಿದು ಇಷ್ಟು ಹಳೆಯದಾಗಿದ್ರು ಇದು ಯಾಕೆ ನಡೀತಿದೆ ನನಗಿನ್ನೂ ಅರ್ಥ ಆಗ್ತಿಲ್ಲ. ನನ್ನ ಮನೆಯೂ ಮುರಡಿ ರಸ್ತೆಯಲ್ಲಿದೆ. ನನ್ನ ಸಹೋದರಿಯ ಮನೆ ನನ್ನ ಮನೆಯಿಂದ 3 ಲೇನ್ಗಳ ಅಂತರದಲ್ಲಿದೆ. ನಾವು ತುಂಬಾ ತೊಂದರೆಗೊಳಗಾಗಿದ್ದೀವಿ. ಮಾಡಿಟ್ಟ ಅಡುಗೆ ಊಟ ಮಾಡೋಕ್ ಕೂಡ ಮನ್ಸಿಲ್ಲ. ಅದು ಇದ್ದಲ್ಲೇ ಕೆಟ್ಟು ಹೋಗಿದೆ ಅಂತ ಒಬ್ಬರು ಸಂಕಟ ಹೇಳ್ಕೊಳ್ತಿದ್ದಾರೆ. ಮನೆ ಖಾಲಿ ಮಾಡಬೇಕಿದೆ ಅನ್ನೋದನ್ನ ಕೇಳಿ ಕೆಲವರ ಕುಟುಂಬದಲ್ಲಿ ಹಿರಿಯ ಜೀವಗಳಿಗೆ ಆಘಾತವಾಗಿದೆ. ಈ ಪರಿಸ್ಥಿತಿಯಲ್ಲಿ ಏನ್ ಮಾಡಬೇಕು ಅಂತ ಅರ್ಥವಾಗ್ತಿಲ್ಲ ಅಂತ ದಿಕ್ಕೇ ಕಾಣದಂತಾಗಿರುವ ಸ್ಥಿತಿ ಬಗ್ಗೆ ಅನೇಕರು ಹೇಳ್ತಿದ್ದಾರೆ. ಕೆಲವರಂತೂ ಇಲ್ಲಿಗೆ ಬಂದು ಕೆಲವೇ ತಿಂಗಳುಗಳಾಗಿದೆ, ಅರ್ಧ ವರ್ಷ ಕೂಡ ಕಳೆದಿಲ್ಲ. ಮನೆ ಖರೀದಿ ಮಾಡಿದ್ವಿ ಅಂತ ಅಂದ್ಕೊಳ್ಳುವಷ್ಟರಲ್ಲೇ ಮನೆ ಕಳೆದುಕೊಳ್ಬೇಕಾದ ಸ್ಥಿತಿ ಅವರಿಗೆ ಎದುರಾಗಿದೆ. ನೋಟಿಸ್ ಬಂದಾಗಿನಿಂದ ಅವರೆಲ್ಲ ಆಘಾತಗೊಂಡಿದ್ದಾರೆ. ಇಡೀ ರಾತ್ರಿ ನಿದ್ದೆ ಬರ್ತಿಲ್ಲ ಅಂತ ಹೇಳ್ತಿದ್ದಾರೆ. 1981-82ರಲ್ಲಿ ಡಿಡಿಎ ರೈತನಿಗೆ ಹಣ ನೀಡುವ ಮೂಲಕ ಭೂಮಿಯನ್ನ ಖರೀದಿ ಮಾಡ್ತು ಅಂತ ಡಿಡಿಎ ಹೇಳ್ತಿದೆ. 1982ರಿಂದ 2025ರವರೆಗೆ ಕಟ್ಟಡ ನಿರ್ಮಿಸ್ತಾ ಇದ್ದಾಗ ಡಿಡಿಎ ಎಲ್ಲಿತ್ತು? ಡಿಡಿಎ ಯಾಕೆ ಬ್ಯಾರಿಕೇಡ್ಗಳನ್ನ ಹಾಕಲಿಲ್ಲ? ಡಿಡಿಎ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ ಯಾಕೆ? ಇಂತಹ ಪ್ರಶ್ನೆಗಳನ್ನೆಲ್ಲ ಅಲ್ಲಿನ ನಿವಾಸಿಗಳು ಈಗ ಕೇಳ್ತಿದ್ದಾರೆ. ಯಾರೋ ಮಾಡಿದ ತಪ್ಪಿಗೆ ಕೂಡಿಟ್ಟ ಹಣವನ್ನೆಲ್ಲ ಹಾಕಿ ಭೂಮಿ ಮನೆ ಖರೀದಿಸಿ ನಾವೀಗ ಎಲ್ಲವನ್ನೂ ಕಳೆದುಕೊಳ್ಬೇಕಾಗಿದೆಯಲ್ವಾ ಅನ್ನೋದು ಅವರೆಲ್ಲ ಸಂಕಟದಿಂದ ಕೇಳುವ ಪ್ರಶ್ನೆಯಾಗಿದೆ. ಇದು ಅನ್ಯಾಯ. ಜನರು ಬುಲ್ಡೋಸರ್ ನ್ಯಾಯ ಅಂತ ಹೇಳ್ತಾರೆ. ನಾನು ಹೇಳುವುದೇನೆಂದ್ರೆ ಇದು ಬುಲ್ಡೋಸರ್ ನ್ಯಾಯ ಅಲ್ಲ, ಇದು ಬುಲ್ಡೋಸರ್ ಅನ್ಯಾಯ ಅಂತ ಒಬ್ಬರು ದುಃಖಪೂರ್ಣ ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ. ಅವರೆಲ್ಲರ ಚಿತ್ತ ಈಗ ಸುಪ್ರೀಂ ಕೋರ್ಟ್ ಕಡೆಗಿದೆ. ಮುಂದಿನ ವಾರ ವಿಚಾರಣೆ ನಡೆಸಲಿರುವ ಸುಪ್ರೀಂ ಕೋರ್ಟ್ ಏನ್ ತೀರ್ಪನ್ನ ಕೊಡುತ್ತೆ ಅಂತ ಕಾದ್ ನೋಡ್ಬೇಕಿದೆ.
ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.